ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತ ಮನ್ಸೂರ್ ಆಲಿ ಅವರನ್ನ ವರ್ಗಾವಣೆ ಮಾಡಿ ಅಧೀನ ಕಾರ್ಯದರ್ಶಿಗಳು ಆದೇಶ ನೀಡಿದ್ದಾರೆ. ಮೇ 2ರಂದೇ ಪೌರಾಯುಕ್ತರ ವರ್ಗಾವಣೆಯಾಗಿದ್ದು, ಇಲ್ಲಿಂದ ವರ್ಗಾವಣೆಯಾಗಿರುವ ಪೌರಾಯುಕ್ತ ಮನ್ಸೂರ್ ಆಲಿ ಅವರು ಮೈಸೂರಿನ ರಾಜ್ಯ ನಗರಾಭಿವೃದ್ಧಿ ಸಂಸ್ಥೆ ಬೋಧಕರಾಗಿ ನೇಮಿಸಲಾಗಿದೆ. ಅಲ್ಲದೆ ವರ್ಗಾವಣೆಗೊಂಡ ಮನ್ಸೂರ್ ಆಲಿ ಅವರ ಜಾಗಕ್ಕೆ ಕನಕಪುರ ನಗರಸಭೆ ಪೌರಾಯುಕ್ತರಾಗಿರುವ ಶ್ರೀನಿವಾಸ್ ಅವರನ್ನ ನೇಮಿಸಿ ಸರ್ಕಾರ ಆದೇಶ ನೀಡಿದೆ. ಈ ಆದೇಶ ಮೇ 2ರಂದೇ ಮಾಡಲಾಗಿದ್ದು, ಇದರ ವಿರುದ್ಧ ಮನ್ಸೂರ್ ಆಲಿ ಅವರು ರಾಜ್ಯ ಹೈಕೋರ್ಟಿನ ಮೆಟ್ಟಿಲೇರಿದ್ದಾರೆ. ಸರ್ಕಾರದ ವರ್ಗಾವಣೆ ಆದೇಶ ಪ್ರಶ್ನಿಸಿ ಪೌರಾಯುಕ್ತ ಮನ್ಸೂರ್ ಆಲಿ ಅವರು ಹೈಕೋರ್ಟ್ಗೆ ಹೋಗಿದ್ದು, ಮೇ 7ರ ಗುರುವಾರ ರಾಜ್ಯ ಹೈಕೋರ್ಟ್ ಮನ್ಸೂರ್ ಆಲಿ ಅವರ ಆರ್ಡರ್ನ ತಿರಸ್ಕಾರ ಮಾಡಿದೆ. ಅಲ್ಲಿಗೆ ಸರ್ಕಾರದ ಆದೇಶದಂತೆ ವರ್ಗಾವಣೆ ಹೊಂದಬೇಕಿದ್ದ ಮನ್ಸೂರ್ ಆಲಿ ಅವರು ಮತ್ತೆ ಇಂದು ಸರ್ಕಾರದ ಆದೇಶ ಪ್ರಶ್ನಿಸಿ ಕೆಎಟಿಯಲ್ಲಿ ಅರ್ಜಿ ಸಲ್ಲಿಸಿರುವುದಾಗಿ ತಿಳಿದು ಬಂದಿದೆ. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯಲ್ಲಿ ಸರ್ಕಾರದ ಆದೇಶವನ್ನ ಪ್ರಶ್ನಿಸಿದ್ದು, ಕೆಎಟಿ ಯಾವ ತೀರ್ಮಾನ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇನ್ನು ಈ ಹಿಂದೆ ಚಿಕ್ಕಬಳ್ಳಾಪುರ ಪೌರಾಯುಕ್ತರಾಗಲು ಕೆಎಂಎಎಸ್ ದರ್ಜೆಯ ಅಧಿಕಾರಿಯೇ ಬೇಕು ಎಂದು ಈ ಹಿಂದೆ ನ್ಯಾಯಾಲಯಕ್ಕೆ ಹೋಗಿದ್ದ ಕಾರಣ ಆಗ ಪೌರಾಯುಕ್ತರಾಗಿದ್ದ ಮಂಜುನಾಥ್ ಅವರು ಪೌರಾಯುಕ್ತ ಹುದ್ದೆಗೆ ಅರ್ಹರಲ್ಲ ಎಂದು ನ್ಯಾಯಾಲಯ ಆದೇಶ ನೀಡಿತ್ತು. ಪರಿಣಾಮ ಗ್ರೇಡ್ 1 ಅಧಿಕಾರಿಗಾಗಿ ಕಾದು ಮನ್ಸೂರ್ ಆಲಿ ಅವರನ್ನ ಚಿಕ್ಕಬಳ್ಳಾಪುರ ನಗರಸಭೆ ಆಯುಕ್ತರಾಗಿ ನೇಮಿಸಿ ಸರ್ಕಾರ ಆದೇಶ ನೀಡಿತ್ತು. ಪೌರಾಯುಕ್ತರಾಗಿ ಮನ್ಸೂರ್ ಆಲಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದು 1 ವರ್ಷ ಮಾತ್ರ ಕಳೆದಿದ್ದು, 2 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಲು ಅವಕಾಶ ಇರುವ ಕಾರಣ ಮತ್ತೊಂದು ವರ್ಷ ಇಲ್ಲಿಯೇ ಕರ್ತವ್ಯ ನಿರ್ವಹಿಸಲು ಅನುವು ಮಾಡಿಕೊಡುವಂತೆ ಮನ್ಸೂರ್ ಆಲಿ ಅವರು ಕೆಎಟಿಯನ್ನ ಕೋರಿದ್ದಾರೆ ಎನ್ನಲಾಗಿದೆ. ಆದರೆ ಮನ್ಸೂರ್ ಆಲಿ ಅವರು ಚಿಕ್ಕಬಳ್ಳಾಪುರದಲ್ಲಿಯೇ ಮುಂದುವರಿಯಲು ನಗರಸಭೆಯ ಮಾಜಿ ಸದಸ್ಯರೇ ಹೆಚ್ಚು ಆಸಕ್ತಿ ಹೊಂದಿದ್ದು, ಕೆಲವರು ಹೈಕೋರ್ಟ್ಗೆ ಹೋಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಹೈಕೋರ್ಟಿನಲ್ಲಿ ಅರ್ಜಿ ತಿರಸ್ಕಾರವಾದ ಕಾರಣ ಮತ್ತೆ ಕೆಎಟಿಗೂ ಅದೇ ನಗರಸಭೆಯ ಮಾಜಿ ಸದಸ್ಯರು ಹೋಗಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಕಾರಣ ತಮ್ಮ ಕೆಲಸಗಳನ್ನ ಮಾಡಿಕೊಳ್ಳುತ್ತಿರುವ ಪೌರಾಯುಕ್ತರು ಮುಂದುವರೆದರೆ ತಮಗೆ ಅನುಕೂಲವಾಗಲಿದೆ, ಹೊಸಬರು ಬಂದರೆ ತಮ್ಮ ಕೆಲಸಗಳಿಗೆ ಸಮಸ್ಯೆ ಎದುರಾಗಲಿದೆ ಎಂಬ ಉದ್ದೇಶದಿಂದಲೇ ಕಾನೂನು ಅರಿವು ಹೊಂದಿರುವ ನಗರಸಭೆಯ ಮಾಜಿ ಸದಸ್ಯರು ಇದೀಗ ಕಾನೂನು ಹೋರಾಟಕ್ಕೆ ಮುಂದಾಗಿರುವುದಾಗಿ ತಿಳಿದು ಬಂದಿದೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರ ಹುದ್ದೆ ಎಂಬುದು ಇದೀಗ ಅತ್ಯಂತ ಮೌಲ್ಯಯುತ ಹುದ್ದೆಯಾಗಿ ಪರಿಣಮಿಸಿದ್ದು, ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ನ್ಯಾಯಾಲಯದ ಮೊರೆ ಹೋಗಿ ಸರ್ಕಾರದ ಆದೇಶಕ್ಕೆ ತಡೆ ತರುವ ಪ್ರಯತ್ನ ಮಾಡುತ್ತಿರುವುದು ನಾಗರಿಕರಲ್ಲಿ ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ ಎಂದರೆ ತಪ್ಪಾಗಲಾರದು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.